2 ದಿನ ಆಯಿತು, ಇನ್ನೂವರೆಗೂ ಯಾವ ನ್ಯೂಸೂ ಇಲ್ಲ. ಏನಾಗಿರ್ಬೋದು? ಇನ್ನೂವರೆಗೂ ಪೊಲೀಸರಿಗೆ ಡೆಡ್ ಬಾಡಿ ಸಿಗಲಿಲ್ವಾ? ಏನಾಯಿತು? ಅಯ್ಯೋ, ಟೆನ್ಷನ್ ಆಗ್ತಾ ಇದೆ ನನಗೆ. ನಾನೇನೇನೋ ಅಂದ್ಕೊಂಡಿದ್ದೆ, ಇಷ್ಟೊತ್ತಿಗೆಲ್ಲ ವಾತಾವರಣನೇ ಬೇರೆ ಇರುತ್ತೆ ಅಂತ. ಇಲ್ಲಿ ನೋಡಿದ್ರೆ ಎಲ್ಲ ನಾರ್ಮಲ್ ಇದೆ. ಏನಾಯಿತು ಏನಾಯಿತು ಒಂದು ಗೊತ್ತಾಗ್ತಾ ಇಲ್ವಲ್ಲ. ಮಾಧವ್, ಅರೆ ನೀನಾ? ಏನು ಭಯ ಬೀಳಿಸ್ಬಿಟ್ಟಿಯಾ ನೀ ನನಗೆ? ಭಯ ಬೀಳಕ್ ನಾನೇನು ಭೂತನ ದೆವ್ವನ? ಅಷ್ಟರಿ, ಅವಾಗಿಂದ ನೋಡ್ತಾ ಇದ್ದೀನಿ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಏನು ಯೋಚನೆ ಮಾಡ್ತಾ ಇದ್ದೀಯಾ? ಅದು ಏನೂ ಇಲ್ಲ. ನಾನೇನು ಯೋಚನೆ ಮಾಡಲಿ? ಏನಿಲ್ಲ ಏನಿಲ್ಲ ಏನಿಲ್ಲ. ಹೌದು, ಅಣ್ಣ ಏನಾದರೂ ನಿಂಗೆ ಕಾಲ್ ಮಾಡಿದ್ನಾ? ನಾ ಎಷ್ಟು ದಿನ ನಾನು ಕಾಲ್ ಟ್ರೈ ಮಾಡ್ತಾ ಇದ್ದೀನಿ, ಕಾಲ್ ರಿಂಗ್ ಆಗ್ತಾ ಇದೆ, ಕಾಲೇ ಪಿಕ್ ಮಾಡ್ತಾ ಇಲ್ಲ. ಹೌದಾ? ನಂಗಂತೂ ಮಾಡಿಲ್ಲ, ನಂಗೇನು ಗೊತ್ತಿಲ್ಲ. ಇಲ್ಲ ಇಲ್ಲ. ಸರಿ, ನಂಗೆ ಒಂಚೂರು ಕೆಲಸ ಇದೆ ಹೊರಗಡೆ. ನಾನು ಸ್ವಲ್ಪ ಲೇಟಾಗಿ ಬರ್ತೀನಿ ರಾತ್ರಿ, ಆಯಿತಾ? ಹೌದಾ, ಸರಿ ಆಯಿತು. ತಿಂಡಿ ತಿಂದ್ಯಾ? ಇಲ್ಲ, ನಾನು ಅಲ್ಲೇ ಹೊರಗಡೆನೇ ಮಾಡ್ತೀನಿ. ಶಿವು, ಹೈ ಅತ್ತಿ, ಬಾ ಒಳಗೆ. ಇನ್ನೂ ಇವಳು ಯಾಕೆ ಬಂದ್ಲಿ ಇಲ್ಲಿಗೆ? ನಾನು ಮರೀದಿ ನಿಮಿಷಕ್ಕೆ ಮರೀದಿನೇ ತೆಗಿತಾ ಇರ್ತಾಳೆ. ಬೇಗ ಇಲ್ಲಿಂದ ಹೋಗ್ಬಿಡ್ಬೇಕು. ಶ್ವೇತಾ, ಸರಿ, ನಾನು ಈ ಕಡೆಯಿಂದ ಹೋಗ್ಬಿಡ್ತೀನಿ. ಬಾಯ್. ಅಲ್ಲ, ನಿಂತ್ಕೊಳ್ಳಿ. ಹಾಯ್ ಕುಮುದ. ಅತ್ತಿ, ಆರಾಮಿದೆಯಲ್ಲ? ಏನತ್ತಿ, ಎಷ್ಟು ದಿವಸ ಆಗಿತ್ತು ಬಂದಿದ್ದೆ ಅಲ್ಲ? ಈಗ ನೆನಪಾತ ನಿನಗೆ? ಹಾಯ್ ಅಶ್ವಿನಿ. ಅಯ್ಯೋ, ಎಲ್ಲಿ ಬರ್ತೀಯವ್ವ? ಕೆಲಸ ಬಗ್ಸಿ ತುಸ ಇರ್ತೈತಾ? ಈಗೂ ನೋಡ ನಿಮ್ಮ ಮಾವ ಕಳ್ಸಾತಿದ್ದಿಲ್ಲ. ನಾನು ನನ್ನ ಹಳೆಯಂದು ಮದುವೆ ಐತಪ್ಪ, ಹೋಗ್ಬೇಕು ಅಂತಂದು ಹೇಳಿ ಬಂದೇನು ನೋಡ. ಹೌದತ್ತಿ, ಮತ್ತು ಮಾವ ಕರ್ಕೊಂಬರ್ಬೇಕಿಲ್ಲ? ನೀವು ಒಬ್ಬಕ್ಕೆ ಬಂದಿಲ್ಲ, ಮಾವನ ಬರೇ ಬಿಟ್ಟು ಬರ್ತೀನಿ ನೋಡು. ನಿಮ್ಮ ಮಾವನ ಬಗಲಾಗಿ ಇಟ್ಕೊಂಡು ಕರ್ಕೊಂಬರ್ತೀನಿ. ಅತ್ತಿ, ಏನು ಕಾಮಿಡಿ ಮಾಡ್ತೀವ ನೀನು? ಅಲ್ಲ, ಯಾರಿಲ್ಲ ನಮ್ಮ ಮನ್ಯಾಗ? ಎಲ್ಲದ ಸುಮಿತ್ರ? ಇಷ್ಟೊತ್ತಾತ್ ಬಂದು ಹೊರಗೆ ಕಾಣವಳ್ಳಲ್ಲ. ಒಳಗಿರ್ಬೋದು, ಕೆಲಸ ಆಗ್ತಿಲ್ಲನ, ಕರಿತೀನಿ ತಡಿ. ಅಮ್ಮ, ಅಮ್ಮ. ಹಾ, ಏನು? ಇಲ್ಲ, ಬಾ ಇಲ್ಲೇ. ಅಮ್ಮ, ಅತ್ತಿ ಬಂದಾಳ, ಬಾ ಹೊರಗ. ಹಾ ಹಾ, ಬಂದೆ ತಡಿ, ಒಂದು ನಿಮಿಷ ಬಂದೆ. ಸಣ್ಣವ, ಬರ್ರಿ, ಯಾವಾಗ ಬಂದ್ರಿ? ಬಂದ ಬಾಳೊತ್ತಾತ. ಏನು ಮಾಡತ್ತಿದ್ವ ಒಳಗೆ? ಏನಿಲ್ಲ, ಅದು ಒಂದು ಸ್ವಲ್ಪ ಅಡುಗೆ ಮಾಡತ್ತಿದ್ನ, ಹಂಗಾಗಿ ಕೆಲಸಿಲ್ಲ ನಂಗೆ. ಅಲ್ಲಿ ಒಳಗಿದ್ರೆ ಏನು ಇಲ್ಲ, ಏನು ಕೆಲಸದೇ ಇಲ್ಲ. ಕುಮ್ಮಿ, ಅತ್ತಿ ಕಾಲು ಮುಗಿ ಹೋಗು. ಅತ್ತಿ, ಆರಾಮದಿ? ಅಯ್ಯೋ, ಹೇಳವ, ಹೇಳ ಹೇಳ. ಹಾಂ, ಆರಾಮದೀನಿ. ಕುಮುದ, ಹೇಳ ಸಾಕೆ. ಸಣ್ಣವ, ಕುಂದರಿ, ನಿಂತ ಇದ್ದೀರಲ್ಲ. ಕುಮುದ, ನೀವು ಒಳಗೆ ಹೋಗುವ. ಶ್ವೇತಾ ಕರ್ಕೊಂಡು ಹೋಗು ಕುಮುದಾಗ. ಬಾ ಕುಮುದ. ನಮಸ್ಕಾರ ರೀ ವೀಕ್ಷಕರ. ನಾನು ಯಾರಂತ ನೋಡಾತೀರೇನ್ರಿ? ನಾನು ಶಿವಣ್ಣ ಅದಾರಲ್ರಿ, ಅವ್ರ ಅಕ್ಕ ರೀ ನಾನು. ಆಮೇಲೆ ಈಕಿ ನನ್ನ ಮಗಳ ಕುಮುದ, ಈಗ ಒಳಗೆ ಹೋದ್ಲಲ್ರಿ ಕುಮುದ ಅಂಥೇಳಿ. ಈ ಕತೆ ಇನ್ನೂ ಇಂಟ್ರೆಸ್ಟಿಂಗಾಗಿ ಬರತೈತಿ. ನಾನು ಏನೇನೆಲ್ಲ ಇಲ್ಲೇ ಮಾಡ್ತೀನಿ ಅನ್ನೋದು ಕಾದು ನೋಡ್ರಿ. ಮಸ್ತ್ ಐತಿ ಕತೆ ಮಾತ್ರ, ಸ್ಟೋರಿ ಭಾಳ ಚಲೋ ಐತಿ. ಆಮೇಲೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಪ್ಲೀಸ್. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೆ ಇನ್ನಷ್ಟು ಕತೆ ಮಾಡೋದು ಭಾಳ ಉತ್ಸಾಹ ಬರುತ್ತೆ. ಆಮೇಲೆ ಕಮೆಂಟ್ ಮಾಡೋದು ಮರಿಬೇಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮುಂದೇನಾಕೈತೆ ನೋಡೋಣ ಬರ್ರಿ ಕತೆ. ಬಂದಪ್ಪ, ಮದುವೆ ಐತಿ, ಇನ್ನೂ ಹೇಳಿದ್ದ ತಡ ಇಲ್ಲ, ಓಡಿ ಬಂದ್ಬಿಟ್ಟ. ನಮ್ಮ ಅತ್ತೆಗೆ ನಾತದಾಳಕಿ, ನಮ್ಮ ಅತ್ತೆಯರ ಇನ್ನೂ ಬೇಕು. ನೋಡ್ರಿ ಈಕಿದ ಆಟ. ಅಲ್ಲ ಸುರೇಖಾ, ಯಾಕೆ ನಿನಗೇನು ಮಂದಿ ಮನುಷ್ಯರು ಯಾರು ಬ್ಯಾಡನ? ಯಾಕ್ರಿ ಸಣ್ಣವ, ಏನಾತ್ರಿ? ಇನ್ನು ಏನಾಗ್ಬೇಕ? ಅಲ್ಲ, ಹೋಗಿ ಮತ್ತೆ ನೋಡಿ ಬಂದನ ಎಷ್ಟು 1 ತಿಂಗಳೇನೆ 2 ತಿಂಗಳು ಆತಂತ ಹೆಣ್ಣು. ಒಂದು ಮಾತು, ಒಂದು ಉಸುಲು ಹೊಡೆದಿಲ್ಲಲ್ಲ ನೀ ನನ್ನ ಮುಂದೆ. ಅದು ನನ್ನ ತಮ್ಮ ನಿನ್ನೆ ಫೋನ್ ಹಚ್ಚಾನ,
ನಿನ್ನೆ ಫೋನ್ ಹಚ್ಚಿ ಹಿಂಗೆ ಮತ್ತು ಇದೇ ತಿಂಗಳದಾಗ ಮದುವೆ ಮಾಡ್ಬೇಕಂತ ಮಾಡೇವೆ ಅಕ್ಕ, ಮತ್ತು ಬಾ ಅಂತೇಳಿ ನಿನ್ನೆ ಫೋನ್ ಹಚ್ಚಿ ಕರ್ದಾನ. ಅವನಿಗೂ ಭಾಳ ಬಂದ್ಬಿಡ್ತೈತಿ. ಅಕ್ಕ ತಂಗಿ ಯಾರು ಬೇಡಾಗ್ಯಾರ ಅವಂಗೆ. ಸಣ್ಣವ್ರ ಹಂಗೇನಿಲ್ರಿ, ನೀವು ತಪ್ಪು ತಿಳ್ಕೊಬೇಡ್ರಿ. ಅಂದ್ರೆ ಯಾಕಂದ್ರೆ ಇವ ಎಷ್ಟು ಹೆಣ್ಣು ತೋರಿಸಿದ್ರು ಬರೀ ವಲ್ವಲ್ ಅನ್ನತ್ತಿದ್ದಾರೆ ಅವ. ಹಂಗಾಗಿ ನಾವು ತಡಿ ಫಸ್ಟ್ ಎಲ್ಲ ಒಪ್ಕೊಳ್ಳಿ, ಅವನು ಹ್ಞೂ ಅಂದಮೇಲೆ ಎಲ್ಲರೂ ಹೇಳಿದ್ರಾತ ಅಂತಂದು ಹೇಳಿ ಇದ್ವಿ. ಹಂಗೇನಿಲ್ರಿ, ಹೇಳಬೇಕು ಹೇಳಬಾರ್ದಂತ ಏನಿಲ್ಲ ರೀ. ಹೌದಾ? ಅಲ್ಲ, ಅಲ್ಲೇ ಇಲ್ಲೇ ಎಲ್ಲ ಕಡೆ ಹುಡುಕಿದ್ರಿ ಹೆಣ್ಣು. ಅಲ್ಲ, ನಿಮಗೊಂದು ನನ್ನ ಮಗಳು ಅದಾಳೆ, ನನ್ನ ಮಗಳನ್ನೂ ಒಂದು ಮಾತು ಕೇಳಬೇಕಂತ ಅನಿಸ್ಲಿಲ್ಲ ನೀ ಇಬ್ರಿಗೂ ಗಂಡ ಹೆಂಡತಿಗೆ? ಸಣ್ಣವ್ರ ಹಿಂದಕ್ಕೊಮ್ಮೆ ಮತ್ತೆ ಹೆಂಗ್ರಿ ಕುಮದಾನ್ ಮದುವೆ ಮಾಡ್ತೀರನ ಅಂತ ನಾನು ನಿಮಗೆ ಮಾತಿಗೆ ಬಂದು ಕೇಳಿದ್ದೆ, ನೆನಪೈತೇನ್ರಿ? ಅವಾಗ ಏನಂದಿದ್ರಿ? ಇಲ್ಲವಾ, ನಾನು ಇಷ್ಟು ಲಘು ಮದುವೆ ಮಾಡಲ್ಲ ನನ್ನ ಮಗದ, ಆಮೇಲೆ ನಾನು ಎನ್ ಆರ್ ಐ ಕೊಡ್ತೀನಿ ಅಂತೇಳಿ ಅಂದಿದ್ರಿ, ನೆನಪೈತಲ್ಲ ನಿಮಗೆ? ಹೌದು, ಎನ್ ಆರ್ ಐ ಕೊಡ್ತೀನಿ ಅಂದಿದ್ದೆ ನಾನು. ಆದರೂ ಒಂದು ಮಾತು, ನಿನ್ನ ಮಗಳು ಕೊಡ್ತೀನಿ ಅಂತ ಕೇಳಲೇ ಇಲ್ಲ ಬಿಡುವ ನೀನು. ಅಯ್ಯೋ ಹೌದೇನ್ರಿ? ನಾನು ಹಂಗಂದ್ರೆ ಇಲ್ಲ, ಇವರು ಮತ್ತೆಲ್ಲ ಬೆಂಗಳೂರಿನಾಗ ಇದ್ದವ್ರಿಗೆ ಏನು ಕೊಡ್ತಾರೆ, ನಿಮ್ಮ ಮನಸ್ಸಿನ ಮಾತು ನನಗೆ ಹೆಂಗೆ ಗೊತ್ತಾಗ್ತೈತೆ ಹೇಳ್ರಿ ಸಣ್ಣವರ? ಹಾಂ ಹೌದು, ಅದು ಕರೆ ಬಿಡು. ನಮ್ಮ ತಮ್ಮ ಎಲ್ಲದಾನ? ಅವರು ಫ್ಯಾಕ್ಟ್ರಿ ಕಡೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಅದಕ್ಕೆ ಹೋಗ್ಯಾರ. ಈಗ ಒಂದು ತಾಸು ಬಿಟ್ಟು ಬರ್ತಾರೆ. ಸಣ್ಣವರ ಇದು ಏನಾರು ತಿನ್ನಕ್ಕೆ ಮಾಡ್ತೀನಿ ತಡ್ರಿ. ಹಾಂ ಮಾಡಿ ಉಪ್ಪಿಟ್ಟು ಅವಲಕ್ಕಿ ಮಾಡಬೇಡ. ಅದು ಬಿಟ್ಟು ಏನಾರ ಮಾಡಿ ತಿಂತೀನಿ, ಉಪ್ಪಿಟ್ಟು ಅವಲಕ್ಕಿ ಬಿಟ್ಬಿಡು. ಅದು ದೋಸೆನೂ ಹಿಟ್ಟು ನೆನೆನ ಹಾಕಿಲ್ರಿ ನಾನು. ಅಕ್ಕಿ ನೆನೆ ಹಾಕಿದ್ರೆ ದೋಸೆ ಮಾಡ್ತಿದ್ದೆ. ಈಗ ಇಡ್ಲಿಗೂ ನೆನೆ ಇಟ್ಟಿಲ್ಲ ನಾನು. ನೀವು ಏನು ತಿಂತೀರಂತ ಹೇಳಿದ್ರೆ ಅದ ಮಾಡ್ಕೊಡ್ತೀನಿ ರೀ. ಅಂದರೆ ನಾಳೆಗೆ ಇವತ್ತು ಏನು ಮಾಡ್ತೀನಿ, ಇವತ್ತು ನೆನೆ ಇಡ್ತೀನಿ, ನಾಳೆಗೆ ಬೇಕಂದ್ರೆ ದೋಸೆ ಯಾರ ಇಡ್ಲಿ ಯಾರ ಮಾಡ್ಕೊಡ್ತೀನಿ. ಏನಂತೀರಿ? ಹಂಗಂದ್ರೆ ಹಿಂಗೆ ಮಾಡಿ, ಮೆತ್ತಗೊಂದು 4 ರೊಟ್ಟಿ ಮಾಡು ನನಗೆ. ಆಮೇಲೆ ಪಲ್ಯ ಮಾಡಿ. ಕುಮುದ ರೊಟ್ಟಿ ತಿನ್ನಂಗಿಲ್ಲ ಅಕ್ಕಿ. ಆಕಿಗೆ ಏನಾರ ಇದು ಮಾಡು, ಬಿಸಿಬೇಳೆ ಭಾತ್ ತಿಂತಾಳಕ್ಕಿ. ಕುಮುದಾಗ ಬಿಸಿಬೇಳೆ ಭಾತ್ ಮಾಡಿ. ನನಗೆ ಒಂದು 4 ರೊಟ್ಟಿ ಮೆತ್ತನು ಒಂದು 4 ರೊಟ್ಟಿ ಮಾಡಿ ಇದು ಎಣ್ಣೆಗಾಯಿ ಮಾಡಿಬಿಡು. ಏನು ಆಕಿಗೆ 4 ರೊಟ್ಟಿ ಮೆತ್ತಗ್ರೆ 4 ರೊಟ್ಟಿ ಮಾಡಿ ಪಲ್ಯ ಮಾಡ್ಬೇಕಂತ, ಮತ್ತಿಕ್ಕಿ ಮಗಳಿಗೆ ಬಿಸಿಬೇಳೆ ಭಾತ್ ಮಾಡ್ಬೇಕಂತ. ಇವ್ವ ಹಿಂಗೆ ಜೀವಾರ ಜೀರಿಗೆ ತಿಂತಾಳೆ. 4 ರೊಟ್ಟಿ ಅಂದ್ರೆ 4 ರೊಟ್ಟಿ ತಿನ್ನಂಗಿಲ್ರಿ ಕಿ. 8 ರೊಟ್ಟಿ ಮೇಲೆ ಇಳಿತೈತಿ ಗಂಟಲ್ದಾಗ. ಏನು ಮಾಡಲಿ, ಜೀವ ಹರಿದು ಜೀರಿಗೆ ತಿಂತಾಳೆ. ಆಯ್ತು ರೀ ಸಣ್ಣವ್ರ, ಮತ್ತೇನಾರ ಬೇಕೇನ್ರಿ? ಮತ್ತೇನಿಲ್ಲ ತಗೋ, ಮತ್ತು ಮಧ್ಯಾಹ್ನ ಹೇಳ್ತೀನಂತ. ಇವ್ರಿನ್ನೂ ಎಚ್ಚರ ಯಾವಾಗ ಆಗ್ತಾರೆ ಇವರು? ಯಾರ ಮುಂದೆ ಹೇಳ್ಬೇಡ ಅಂತಂದಾರೆ. ಏನು ಮಾಡಲಿ ನಾನು? ನಮ್ಮ ಅಕ್ಕನೇ ಎಷ್ಟು ಸಲ ಆತು ಫೋನ್ ಮಾಡಕತ್ತ. ಏನು ಹೇಳಲಿ ನಮ್ಮ ಅಕ್ಕನ ಕಡೆ? ಅಮ್ಮ ಹೆಂಗೆ ಅನ್ಸಾತೈತ್ರಿ ಈಗ? ಆರಾಮ ಅನ್ಸಾತೈತಲ್ಲ? ಅನ್ಪೂರ್ಣಾರ, ನನ್ನ ಪಾಲಿಗೆ ದೇವ್ರು ಬಂದಂಗೆ ಬಂದುಬಿಟ್ರಿ. ನಿಮ್ಮ ಉಪಕಾರ ಯಾವತ್ತೂ ಮರೆಯೋದಿಲ್ರಿ ನಾನು. ಹಂಗ್ಯಾಕಂತೀರಿ? ನಾ ಏನು ಮಾಡಿಲ್ರಿ. ಇದು ಸಹಜ. ನನ್ನ ಜಾಗದಾಗ ಬೇರೆ ಯಾರು ಇದ್ದಿದ್ರು ಇದೇ ಮಾಡ್ತಿದ್ರು ಅನ್ಸುತ್ತೆ. ಇಲ್ರಿ ಅನ್ಪೂರ್ಣಾರ, ನಿಮ್ಮ ಜಾಗದಾಗ ಬೇರೆ ಯಾರು ಇದ್ದಿದ್ರು ಇಷ್ಟು ನಂಗೆ ಹೆಲ್ಪ್ ಮಾಡ್ತಿದ್ರು ಅಂತ ನಾನು ಅನ್ಕೊಳಲ್ಲ. ನೀವು ಮನೆಗೋರ ಹೋಗಿರಿಲ್ರಿ? ಅಂದ್ರೆ ಯಾವಾಗಿಂದ ಅಡ್ಮಿಟ್ ಅದೇನು ನಾನಿಲ್ಲಿ? 2 ದಿನ ಆತ್ರಿ. ಆಮೇಲೆ ನಿಮಗೆ ಒಂದು 15 ದಿನಾರ ಬೆಡ್ ರೆಸ್ಟ್ ಹೇಳಾರ್ರಿ ಅವರು. ಜಾಸ್ತಿ ಟೆನ್ಷನ್ ತೊಗೋಬಾರ್ದಂತ ನೀವು. ಅಯ್ಯೋ, 2 ದಿನದಿಂದ ಇಲ್ಲೇ ಇದ್ದೀರಿ ನೀವು? ನೀವು ಮನೆಗೆ ಹೋಗ್ರಿ, ಇನ್ಮೇಲೆ ಮುಂದಿನ ನಾನು ನೋಡ್ಕೋತೀನಿ. ಅದಿಂಗೆ ಬಿಟ್ಟು ಹೋಗ್ಲಿರಿ ನಾನು ನಿಮ್ಗೆ ಇಲ್ಲಿ ಮಠ ಕರ್ಕೊಂಬಂದಿದ್ದೆ. ನಿಮಗೆ ಮನೆಗೆ ಬಿಡೋ ಮಟ್ಟ ನಾನು ಇಲ್ಲ, ಯಾರು ನಿಮ್ಮ ಫ್ಯಾಮ್ಲಿಯಿಂದ ಯಾರು ಬಂದ್ರೆ ನಾವು ಹೋಗ್ಬೋದು. ನೀವು ಯಾರಿಗೂ ಹೇಳು ಬೇಡ ಅಂದಿರಿ, ಮತ್ತು ನಾನು ನಿಮ್ಗೊಬ್ಬರಿಗೆ ಬಿಟ್ಟು ಹೆಂಗೆ ಹೋಗೋಕ್ಕಾಕೈತಿ? ಇಲ್ಲ, ಇವತ್ತು ಡಿಶ್ಚಾರ್ಜ್ ತೊಗೋತೀನಿ. ನಾನು ಅಲ್ಲಿ ಗೆಸ್ಟ್ ಹೌಸ್ ಐತಿ ನಮ್ಮದು. ನಾನು ಅಲ್ಲಿ ಹೋಗಿ ಒಂದು 15 ದಿನ ಅಲ್ಲೇ ರೆಸ್ಟ್ ಮಾಡ್ತೀನಿ. ಆಮೇಲೆ ನಂಗೆ ನನ್ನ ಫೋನ್ ಎಲ್ಲೈತ್ರಿ? ನಿಮ್ಮ ಫೋನು ಭಾಳ ಫೋನ್ ಬರತ್ತಿದ್ವು, ಸೈಲೆಂಟ್ ಮಾಡಿ ಇಟ್ಟೇನ್ರಿ ನಾನು. ಕೊಟ್ಟೆ ತಡ್ರಿ. ಸರಿ, ನೀವು ಹೋಗ್ರಿ. ನಿಮ್ಗೆ ಯಾಕೆ ಸುಮ್ಮನೆ ತೊಂದ್ರಿ? ಆಲ್ಮೋಸ್ಟ್ ಈಗ 2 ದಿನದಿಂದ ನಿಮ್ಮದು ಪಾಪ ಕೆಲಸದ್ದು ಎಲ್ಲ ಏನೇನಿತ್ತು ಏನೋ ನನ್ನ ಸಂಬಂಧ. ಏನಿಲ್ರಿ, ನೀವು ಏನಂದ್ರಲ್ಲ ಗೆಸ್ಟ್ ಹೌಸ್ ಐತೇನ್ರಿ? ಸರಿ, ನಾನು ನಿಮಗೆ ಅಲ್ಲಿ ಬಿಡ್ತೀನಿ ರೀ. ಅಲ್ಲೇ ಯಾರು ಅದಾರಿಲ್ರಿ ನಿಮ್ಗೆ ನೋಡ್ಕೊಳಕ್ಕೆ?
ಇಲ್ಲ ಅನ್ಪೂರ್ಣ ಅವ್ರಿ, ನಾನು ಯಾರ ಮೇಲೂ ಈಗ ನಂಬೋ ಸ್ಥಿತಿ ಒಳಗಿಲ್ಲ. ಯಾಕಂದ್ರೆ ಈಗ ನಾನು 15 ದಿನ ಅಲ್ಲಿದ್ರೂ ನಾನು ನಮ್ಮ ಅಪ್ಪರಿಗೆ ಮೆಸೇಜ್ ಮಾಡ್ತೀನಿ, ಮಾಡಿ ನಾನು ಸ್ವಲ್ಪ 15 ದಿನ ಅಲ್ಲೇ ಇರ್ಬೇಕಂತ ಮಾಡೀನಿ. ಯಾರಿಗಾರ ಹೇಳಿದೆ ಅಂದ್ರೆ ನಾನೀಗ ಭಾಳ ಪ್ರಾಬ್ಲಮ್ ಒಳಗೆ ಸಿಕ್ಕೊಂಡ್ಬಿಡ್ತೀನಿ. ಅಂದ್ರೆ ಹೆಂಗಾಕೈತೆ ಅಂದ್ರೆ ಈಗ ನನಗೆ ಕೊಲ್ಲೋ ಪ್ರಯತ್ನ ಮಾಡಿದವರು ಮತ್ತೊಂದು ಸಲ ನನ್ನ ಜೀವಂತದೇನಂದ್ರೆ ಕೊಲ್ಲೋಕೆ ಟ್ರೈ ಮಾಡ್ಬೋದು ಅವ್ರು. ಹಾಗಾಗಿ ನಾನು ಏನು ಮಾಡ್ತೀನಿ ಈಗ ಗೆಸ್ಟ್ ಹೌಸ್ ಒಳಗೆ ಹೋಗ್ತೀನಿ, ನಮ್ಮ ಅಪ್ಪರಿಗಿಲ್ಲ ನಾನು ಟ್ರಿಪ್ಪಿಗೆ ಹೊಂಟೇನೆ ಅಂತ ಏನೋ ಒಂದು ಮೆಸೇಜ್ ಮಾಡ್ಬೇಕಂತ ಮಾಡೀನಿ. ನೀವು ಹೇಳೋದು ಕರೆಕ್ಟ್ ಐತ್ರಿ. ಆದ್ರೆ ಈಗ ನೀವು ಇರೋ ಸ್ಥಿತಿ ಒಳಗೆ ನಿಮಗೆ ಡಾಕ್ಟರ್ ಬೆಡ್ ರೆಸ್ಟ್ ಹೇಳ್ಯಾರ. ಮಿನಿಮಮ್ ಏನಿಲ್ಲ ಅಂದ್ರೆ 15 ದಿನಾರ ನೀವು ಬೆಡ್ ರೆಸ್ಟ್ ಮಾಡಬೇಕಂತ್ರಿ. ಹಿಂಗಾಗಿ ಈಗ ನಿಮ್ಮ ಜೊತೆ ಯಾರೊಬ್ಬರು ಬೇಕು. ಯಾರಾದರೂ ಹಾಂ, ನೀವೊಂದು ಏನು ಮಾಡಿರಿ, ನರ್ಸಿಗೆ ಇಟ್ಕೊಂಡ್ಬಿಡ್ರಲ್ಲ ಒಂದು 15 ದಿನಕ್ಕೋಸ್ಕರ. ನಂಗೆ ನರ್ಸ್ ಮೇಲೆ ನಂಗೆ ಕರೆ ಹೇಳ್ಬೇಕಂದ್ರೆ ಯಾರ ಮೇಲೂ ಈಗ ಸದ್ಯಕ್ಕೆ ನಂಗೆ ನಂಬಿಕೆನೇ ಇಲ್ಲ ರೀ. ಏನು ಮಾಡಲಿ ನಾನು? ಅನ್ಪೂರ್ಣಾರ, ನಿಮಗೊಂದು ಮಾತು ಕೇಳ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ಹೇಳ್ರಿ, ನಾನು ತಪ್ಪು ತಿಳ್ಕೊಳಲ್ಲ. ಏನಿಲ್ಲ, ಈಗ ನರ್ಸಿಗೂ ನಾನು ಸ್ಯಾಲ್ರಿ ಕೊಟ್ಟರೆ ಅವ್ರು ಬರ್ತಾರೆ. ಸೊ ನೀವೇ ಯಾಕೆ ನಂಗೆ ಒಂದು 15 ದಿನ ನಂದು ಅಂದ್ರೆ ನೀವೇ ನೋಡ್ಕೊಂಡಿದ್ರೆ ಚಲೋ ಇರ್ತಿತ್ತು. ನಿಮಗೆ ನಾನು ಸ್ಯಾಲ್ರಿ ಕೊಡ್ತೀನಿ. ಅಂದ್ರೆ ಈಗ ನಿಮ್ದು ಅಂಗಡಿ ಐತಿ ಅಂದ್ರೆ ನಾ ಹಿಂಗೆ ಅನ್ಬೇಡ್ರಿ, ಮತ್ತು ರೊಕ್ಕ ಕೊಟ್ಟು ಇದು ಮಾಡತ್ತಾರ ಅಂತ ಹಿಂಗೆ ತಿಳ್ಕೊಬೇಡ್ರಿ. ಯಾಕಂದ್ರೆ ನಿಮ್ದು ಅಂಗಡಿ ಐತಿ, ನಿಮ್ದು ಅಂಗಡಿ ಬಂದಿಟ್ಟರೆ ನಿಮಗೂ ಭಾಳ ಲಾಸ್ ಆಕೈತಿ. ಅದ್ರದ್ದು ಏನೋ ಇದ್ದರೂ ನಾನು ಖರ್ಚು ನಾ ಕೊಡ್ತೀನಿ. ನಿಮಗೆ ಬರೋಕ್ಕಾಗ್ತೈತೀನಿ ರೀ? ನೋಡ್ತೀರಿ, ಟ್ರೈ ಮಾಡ್ತೀರಿ ಪ್ಲೀಸ್? ನಾ ರಿಕ್ವೆಸ್ಟ್ ಮಾಡ್ಕೋತೀನಿ ನಿಮ್ಗೆ. ಅದು ನಾನು ಈಗ ಯಾರಿಗೂ ಈಗ ನಮ್ಮ ಅಕ್ಕಗಾದ್ರೂ ನಾನು ಹೇಳಿ ಬರಬೇಕಿತ್ತು. ಯಾರಿಗೂ ಹೇಳು ಬೇಡ ಅಂತೀರಿ, ನಾನು ಹೆಂಗೆ ಬರಲಿ ರೀ? ಮತ್ತು ನಮ್ಮ ಅಕ್ಕ ಭಾಳ ಟೆನ್ಷನ್ ತಗೋತಾಳೆ, ಮತ್ತು ಎಲ್ಲ ಕಡೆ ಹುಡ್ಕಾಕತ್ರಿ, ಏನು ಮಾಡಲಿ ರೀ ನಾನು? ನಿಮ್ಮ ಅಕ್ಕಾಗ ಏನಾರ ಒಂದು ಹೇಳ್ರಲ್ಲ, ಹೇಳಿ ದಯವಿಟ್ಟು ನೀವೇ ನಂಗೆ ಒಂದು 15 ದಿನ ನೋಡ್ಕೋರಿ ಪ್ಲೀಸ್. ನೀವಿಷ್ಟು ಕೇಳಾತೀರಿ, ಸರಿ ಆಯ್ತು ರೀ. ನಾನು ನಮ್ಮ ಅಕ್ಕಗೊಂದು ಫೋನ್ ಮಾಡಿ ನಾನು ಸ್ವಲ್ಪ ಹುಬ್ಳಿ ಒಳಗೆ ನಂಗೆ ಕೆಲಸ ಆಯ್ತು ಅಂತಂದು ಹೇಳಿ ಬರ್ತೀನಿ ರೀ. ಅಂದ್ರೆ ನಮ್ಮ ಅಕ್ಕನೂ ಟೆನ್ಷನ್ ತೊಗೊಳಲ್ಲ, ಆಮೇಲೆ ಅಂಗಡಿನೂ ಬಂದಿತ್ತಂದ್ರೆ ಅವ್ರಿಗೂ ಸ್ವಲ್ಪ ಡೌಟ್ ಬರ್ತೈತಲ್ಲ, ಅದಕ್ಕೆ. ಆಯ್ತು ರೀ ಅನ್ಪೂರ್ಣ ಅವ್ರೆ, ಹೇಳಿ ಬರ್ರಿ. ಥ್ಯಾಂಕ್ಸ್ ರೀ. ಅಕ್ಕಗ ಫೋನ್ ಹಚ್ಚಿ ಏನು ಹೇಳಲಿ, ಹುಬ್ಳಿಗೆ ಹೊಂಟೇನಂದ್ರೆ ಎದಕ್ಕೆ ಹೊಂಟಿ ಅಂತ ಕೇಳ್ತಾಳೆ. ಹಾಂ, ಹಿಂಗೆ ಮಾಡ್ತೀನಿ ತಡಿ. ಹಲೋ ಅಕ್ಕ. ಹಲೋ ಅನು, ಯಾಕೆ 2 ದಿನ ಆಯ್ತು ಫೋನ ಹಚ್ಚಿದ್ರು ಎತ್ತವಲ್ಲಿ? ಏನಾತ? ಏನೋ ಅಂಗಡಿನೂ ಬಂದಿತ್ತಂತಲ್ಲ, ನಿಮ್ಮ ಅಮ್ಮ ಬಂದು ಹೇಳಾಕತ್ತಿದ್ದ ಅಂಗಡಿ ಬಂದಿಟ್ಟಾಳ, ಏನಾಗಿತ್ತು ಆಕಿಗೆ ಅಂತ ಕೇಳಾತಿದ್ದ. ಏಕ ಏನಾತ? ಇದಕ್ಕೆ ಅಂಗಡಿ ಬಂದಿಟ್ಟಿದ್ದಿ 2 ದಿನ? ಅಕ್ಕ, ಅದು ಭಾಳ ಪ್ರೀತ ತಲೆನೂ ಬರಾತಿತ್ತಕ್ಕ, ಅದಕ್ಕೆ ಒಂದು 2 ದಿನ ರೆಸ್ಟ್ ಮಾಡಿದ್ರಾತು ಅಂತೇಳಿ ರೆಸ್ಟ್ ಮಾಡಿದ್ದೆ. ಅದು ಏನಂದ್ರೆ ನಂಗೆ ಒಂದು ಸ್ವಲ್ಪ ಹುಬ್ಳಿಗೆ ಹೋಗ್ಬೇಕಾಗೈತಕ್ಕ, ನನ್ನ ಗೆಳತಿಗೆ ಭಾಳ ಆರಾಮಿಲ್ಲಂತೆ. ಅಂದ್ರೆ ಆಕಿಗೆ ನೋಡ್ಕೊಳೋರು ಯಾರಿಲ್ಲ ಅಲ್ಲಿ, ಬಾಲೆ ಒಂದು 2 ದಿನ ನಂಗೆ ಸ್ವಲ್ಪ ನನ್ನ ಕಡೆ ಇರ ಅಂತಂದು ಹೇಳಿ ಭಾಳ ಕೇಳತ್ತಾಳಕ್ಕ. ಅದಕ್ಕೆ ಹೋಗ್ಬೇಕಂತ ಮಾಡಿದ್ದೆ, ಹೋಗ್ಬರ್ತೀನಕ್ಕ ನಾನು. ಹೌದನ? ಆಯ್ತು ತಗೋ, ಮತ್ತು ಹುಷಾರಾಗಿ ಹೋಗ್ಬಾ. ಹಾಂ ಅಕ್ಕ, ನಾನು ಹುಷಾರಾಗಿ ಹೋಗಿ ಬರ್ತೀನಿ. ಆಮೇಲೆ ಒಂದು 15 ದಿನ ಆಕೈತಕ್ಕ ನಾ ಬರೋದು. ಏನು ನೀ ಏನು ಚಿಂತೆ ಮಾಡಬೇಡ.